పుడమి ప్రస్తుతం మన నేలల్లో కర్బన శాతం చాలా దారుణ స్థితికి పడిపోయింది. మనం ఉపయోగించే రసాయనిక ఎరువులు ఎక్కువ కాలం మొక్కలకు అందుబాటులో ఉండాలన్నా, మొక్క వేరు వ్యవస్థ దృఢంగానూ ఆరోగ్యవంతంగానూ వృద్ధి చెందాలన్నా, భూమిలో మొక్కల జీవన ప్రక్రియకు తోడ్పడే సూక్ష్మజీవులు, శిలీంధ్రాలు బాగా వృద్ధి చెందాలన్నా భూమిలో కర్బన శాతం కనీసం 2గా ఉండాలి. పుడమిని ఉపయోగించడం వల్ల భూమిలో కర్బన శాతం పెరుగుతుంది. పుడమిలో 50% హ్యూమిక్ యాసిడ్ ఉంది. పుడమిని భూమిలో ప్రతి సంవత్సరం కనీసం 2 సార్లు వినియోగించడం వల్ల భూమిలో కర్బన శాతం పెరిగి పైరు మరియు నేల ఆరోగ్యంగా ఉండి అధిక దిగుబడులు సాధించగలుగుతాం. పుడమిని ఎకరానికి 20 కేజీల చొప్పున 2 దఫాలుగా వినియోగించాలి. ప్రతిభా బయోటెక్ వారి పుడమిని వాడుదాం. భూమిలో కర్బన శాతాన్ని పెంచుదాం. అధిక దిగుబడులు సాధిద్దాం. పుడమి పుడమి. ಕರ್ನಾಟಕ ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿವೇಂದ್ರ ರೆಡ್ಡಿ, ಪ್ರತಿಭಾ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಏರಿಯಾ ಮ್ಯಾನೇಜರ್ ಕರ್ನಾಟಕ. ಸೊ ಇವತ್ತು ನಾನು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕೊರ್ಲಗೊಂದಿ ಗ್ರಾಮದಲ್ಲಿ మన ಅಂಜನಪ್ಪ ಅವರು ಹೊಲದಲ್ಲಿ ಇದ್ದೀನಿ. ಇವರು 12 ಎಕರೆ ಚಿಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಇವರು ಏನು ಯೂಸ್ ಮಾಡ್ತಾ ಇದ್ದಾರೆ, ಪ್ರತಿಭಾ ಬಯೋಟೆಕ್ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡಿರಿ, ಅದು ಹೆಂಗೆ ರಿಸಲ್ಟ್ ಇದೆ, ಪ್ಲಸ್ ಇವರು ಎಕ್ಸ್ಪೀರಿಯೆನ್ಸು ಒನ್ ಟೈಮ್ ಇವ್ರನ್ನ ಕೇಳ್ತೀನಿ నేను. ನಮಸ್ತೆ ಅಂಜನಪ್ಪ ಅವರೇ. ನಮಸ್ಕಾರ ಸರ್. ಸರ್ ಏನೇನು ಯೂಸ್ ಮಾಡಿರಿ ಸರ್ ಪ್ರತಿಭಾ ಬಯೋಟೆಕ್ ಪ್ರಾಡಕ್ಟ್? ಸರ್ ಸೂಪರ್ ಕೋಮಾ ಮಾಡಿದ್ವಿ, ಓಕೆ 2 ಸಾರಿ ಮಾಡಿದ್ವಿ ಸರ್. ಇದನ್ನ ಸೂಪರ್ ಕೋಮಾ, ಓಕೆ. ಇದು ರಾಕಿ ಸ್ಟಾರ್ ಅಂತಂದೇಳಿ ಇದು 1 ಸಾರಿ ಮಾಡಿದ್ವಿ ಸರ್. 1 ಸಾರಿ ಮಾಡಿ. ಸೂಪರ್ ಕೋಮಾ ಎದಕ್ಕೋಸ್ಕರ ಮಾಡಿ ಸರ್? ಇದು ಉಳುಕ್ಕಂತ ಮಾಡಿದ್ವಿ ಸರ್. ಹುಳ ಭಾಳ ಇದ್ದವು ಸರ್. ಓಕೆ. ಇವಾಗ ಅದು ಹೊಡೆದಲ್ಲಿದ್ದ ನಮಗೆ ಕಂಟ್ರೋಲಿಗೆ ಬಂದಿದೆ ಸರ್. ಕಂಟ್ರೋಲ್ ಬಂದಿದೆ ಹುಳ. ಹೌದು ಸರ್. ಇನ್ನೊಂದು ಇದು ನೀವು ಯೂಸ್ ಮಾಡಿದ್ರಿ ಅದ, ಇದು ಎಷ್ಟು ಎಕರೆಗೆ ಮಾಡಿದ್ರಿ? ಇದು 12 ಎಕರೆಗೆ ಮಾಡಿದ್ವಿ ಸರ್. 12 ಎಕರೆಗೆ ಸೂಪರ್ ಕೋಮಾ. ಸೂಪರ್ ಕೋಮಾ. ಆ ಟೈಮ್ನಲ್ಲಿ ನಿಮ್ಮ ಹುಳ ಇದೆ ನಿಮ್ಮ ಹತ್ರ? ಇತ್ತು ಸರ್. ಇದರಲ್ಲಿ ಹುಳ ಇದೆ? ಹುಳ ಇತ್ತು ಸರ್. ಕಂಟ್ರೋಲ್ ಆಗಿದೆಯಾ? ಕಂಟ್ರೋಲ್ ಆಗಿದೆ ಸರ್. ಎಲ್ಲಿ ಒಂದು ಹುಳ ತೂತು ಕೂಡ ಮುಟ್ಟಿಲ್ಲ ನೋಡಿ ಸರ್. ಎಲ್ಲೇ ನೋಡ್ರಿ ನಿಮ್ಮ ಹೊಲದಲ್ಲಿ ಎಲ್ಲಿ ಹುಳ? ಎಲ್ಲಿ ಹುಳ ಏನಿಲ್ಲ ಸರ್. ಎಷ್ಟು ದಿನ ಆಗಿದೆ ಇದು ಯೂಸ್ ಮಾಡಿ? ಇದು ಯೂಸ್ ಮಾಡಿ 15 ದಿನ ಆಯ್ತು ಸರ್. ಈಗ 15 ದಿನದಿಂದ ಎಲ್ಲ ಇದುವರೆಗೂ ಏನು ಎಲ್ಲಿ ಹುಳನೇ ಇಲ್ಲ ಸರ್. ಈಗ ಸದ್ಯ ಇಲ್ಲ. ಪ್ಲಸ್ ಇದು ಒಂದು ಇದು ಬೂದಿ ರೋಗ ಮಚ್ಚ ರೋಗ ಅಂತಂದೇಳಿ ಮಾಡಿದ್ವಿ ಸರ್. ಇದು ಎಷ್ಟು ದಿನ ಆಗಿದೆ ಯೂಸ್ ಮಾಡಿ? ಇದು 15 ದಿನ ಸರ್. ಇದು 15 ದಿನ ಆಗಿದೆ. ಹೌದು. ಸೊ 15 ದಿನದಿಂದ ನಿಮ್ಮಲ್ಲಿ ಬೇರೆ ಏನು ಯೂಸ್ ಏನಿಲ್ಲ. ಇನ್ನೇನು ಮಾಡಿರಿ? ಮಾಮೂಲು ಇವು ದೋಮದು ಹೊಡೆದಿವಿ ಸರ್. ದೋಮದ ಹೊಡೆದ್ರಿ? ದೋಮ ಸಪ್ರೇಟ್ ಏನಾನ ಇದೆಯಾ? ಈಗ ಸದ್ಯ ಏನು ಕಾಣ್ತಾ ಇಲ್ಲ ಸರ್. ಈಗ ಕಾಣ್ತಾ ಇಲ್ಲ? ಇಲ್ಲ ಸರ್. ಅಂದ್ರೆ ಏನಾನ ಈ ಬೂದಿ ರೋಗ ಮಚ್ಚ ರೋಗ ಏನು ಕಾಣ್ತಾ ಇಲ್ಲ ಸರ್. 15 ದಿನ ಹುಡುಗ ಏನು ಕಾಣ ಇಲ್ಲ ಮಾಡಿಲ್ಲ. ಹುಳಕ್ಕೂ ರೋಗಕ್ಕೆ ಇಲ್ಲ, ಮೊದಲಿಂದ ಹೊಡೆದಿವಿ ಸರ್. ಇದು ಬೂದಿ ರೋಗದ್ದು ಅವನ್ನ ಹೊಡೆದಿಲ್ಲ ಸರ್. ಹೊಡೆದಿಲ್ಲ. ಇದು ಏನು ಮಾಲ್ ಚಿಲ್ಲಿ ಏನು ವೆರೈಟಿ ಇದು? ಎಲೆಕ್ಟ್ ಅಂತಂದೆ. ಹೆಲ್ಮೆಟ್. ಹೆಲ್ಮೆಟ್ ಏನು ಅದು ಏ ಕಂಪನಿ ವೆರೈಟಿ ಏನಿದು? ಅದು 5531 ಟೈಪ್ ಸರ್. ಅದು 5531 ಟೈಪ್. ಟೋಟಲ್ ಎಲ್ಲ ಈ 12 ಎಕರೆ ಇದೇ ಮಾಡಿದ್ರು? ಇಲ್ಲ ಸರ್, 6 ಎಕರೆ ಮಾಡಿದ್ವಿ ಸರ್. 6 ಎಕರೆ 2043 ಮಾಡಿದ್ವಿ ಸರ್. 2043. ಈ ಸೂಪರ್ ಕೋಮಾ ಮಾಡಿರಿ ಅದ, ಇದು ಹುಳ ಒಂದೇ ಅಲ್ಲರೇ. ಇದರಲ್ಲಿ ಬ್ರಾಸ್ನೋಲೈಟ್ಸ್ ಅನ್ನೇ ಒಂದು ಟೆಕ್ನಿಕಲ್ ಇರುತ್ತೆ. ಅದು ಏನು ಮಾಡ್ತಾರೆ ಅಂದ್ರೆ ನಿಮ್ ಸೈಡ್ ಬ್ರಾಂಚಸ್ ಜಾಸ್ತಿ ಬರುತ್ತೆ. ಹೌದೌದು. ಪ್ಲಸ್ ಅಂದ್ರೆ ಹೈಟ್ ಬರಲ್ಲ, ಅದು ಸೈಡ್ ಬ್ರಾಂಚಸ್ ಜಾಸ್ತಿ ಬರುತ್ತೆ. ಕಾಯ ಡ್ರಾಪ್ ಆಗಲ್ಲ. ಹೌದು. ಕಾಯ ಸೆಟ್ಟಿಂಗ್ ಆಗುತ್ತೆ. ಪ್ಲಸ್ ಕಾಯ ಶೈನಿಂಗ್ ಪ್ಲಸ್ ಕಲರ್ ಪ್ಲಸ್ ಬಾಲ ದಿನ ನೀವು ಸ್ಟೋರೇಜ್ ಆಗಕ್ಕೆ ಆ ಬ್ರಾಸ್ನೋಲೈಟ್ಸ್ ಬಾಲ ಯೂಸ್ ಆಗುತ್ತೆ. ಹೌದು. ಪ್ಲಸ್ ಇದು ರಾಕ್ಷಾಲ್ ಪ್ಲಸ್ ಅನ್ನೋದು ಏನಂటే ನಿಮ್ ಬೂದಿ ರೋಗ, ಮಚ್ಚ ರೋಗ, ಕಾಯಕೊಲ್ಲಿ ರೋಗ ಏನೇನೇ ಹುಡುಗ ಕ್ಲಿಯರ್ ಮಾಡಿಸ್ತೇನೆ. ಆಲ್ರೆಡಿ ಹೇಳಿರಿ 15 ದಿನದಿಂದ ನೀನು ಬೇರೆ ಏನು ಯೂಸ್ ಇಲ್ಲ. ಬೂದಿ ರೋಗದ ಏನು ಹೊಡೆದಿಲ್ಲ ಸರ್. ಈಗ ಮತ್ತೆ ಹೊಡಿಬೇಕು, ನೋಡ್ಕೊಂಡು ಹೊಡಿಬೇಕು ಸರ್. ಓಕೆ. ಹೊಡ್ಕೊಂಡ್ರೆ ಕಂಟ್ರೋಲ್ ಇರುತ್ತೆ ಸರ್. ನಾವು ಮೇಲೆ ಹೊಡ್ಕೊಂಡ್ರೆ. ಇನ್ನೊಂದು ವಿಷಯ ಸರ್, ಎಷ್ಟು ವರ್ಷದಿಂದ ಈ ಮಾಡ್ತಾ ಇದ್ದಾರೆ ಈ ಚಿಲ್ಲಿ ಸರ್? ನಾವು ಭಾಳ ನಮ್ಮ ನೆನಪಿರ್ಲದ್ದಲ್ಲದ ಒಂದು 10-15 ವರ್ಷದ ಮಾಡ್ತಾ ಇದೀವಿ ಸರ್. ಮಾಡ್ತಾನೆ ಇದ್ದಾರೆ. ಒಂದು 20 ವರ್ಷ ಮೇಲೆ ಆಗಿದೆ ಸರ್. ಭಾಳ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ದಾರೆ. ಹೌದು ಸರ್. ಹೌದಾ? ಎಲ್ಲ ಕಡೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಯಾರ್ಯಾರೈತೆ ನನಗೆ ಎಲ್ಲ ಕಡೆ ಕೆಮಿಕಲ್ ಫರ್ಟಿಲೈಸರ್ ಯಾರೈತೆ ಯೂಸ್ ಮಾಡ್ತಾರೋ ಅವ್ರ ಹತ್ರ ರೋಗ ಜಾಸ್ತಿ ಬರ್ತಾ ಇದೆ. ಹೌದು. ಅದು ಒಂದು ವಿಚಾರ ಸ್ವಲ್ಪ ಆಲೋಚನೆ ಮಾಡ್ರಿ. ಯಾಕೆ ಇಷ್ಟು ಚೀಲ ಅವಶ್ಯಕತೆ ಇಲ್ಲ. ಯೂರಿಯಾ ಅದು ಆಗ್ಬೋದು, DAP ಆಗ್ಬೋದು, ಪ್ಲಸ್ 20 ಆಗ್ಬೋದು, ಇನ್ನೊಂದು ಪೊಟ್ಯಾಶ್ ಆಗ್ಬೋದು. ಏದೇನ KG ಲೆಕ್ಕ ಕೊಡ್ರಿ, ಚೀಲ ಲೆಕ್ಕ ಕೊಡಬೇಡ್ರಿ. ಯಾಕೆ ಅಂದ್ರೆ ಅಷ್ಟು ಕೆಪಾಸಿಟಿ ಇಲ್ಲ, ಅಷ್ಟು ವೇಸ್ಟೇಜ್ ಆಗುತ್ತೆ ಭೂಮಿದಲ್ಲಿ. ಇದಕ್ಕೂ ಓನ್ಲಿ 10 kg 20 kg ಈ ತರ ಯೂಸ್ ಮಾಡ್ತೆ ನಿನಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಪ್ಲಸ್ ಇನ್ವೆಸ್ಟ್ಮೆಂಟು ಕಡಿಮೆ ಆಗುತ್ತೆ. ಇದು ಒಂದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ, ಕೊಕೋಲಿ ಅನ್ನೋದು. ಆ ಕೊಕೋಲಿ ಏನು ಮಾಡಿಸ್ತಾರೆ ಅಂದಪ್ಪ ನನಗೂ, ಅದರಲ್ಲಿ 16 ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನಿಮ್ಮ ಯೂರಿಯಾ, DAP, ಪೊಟ್ಯಾಶು
ಪ್ಲಸ್ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಜಿಂಕ್, ಐರನ್ನು, ಮ್ಯಾಲಿಬ್ಡಿನಮ್ಮು, ಹೌದು ಸರ್. ಟೋಟಲ್ ಎಲ್ಲ ಸೇರಿ ಇದು ಒಂದೇ ಪ್ರಾಡಕ್ಟ್ನಲ್ಲೇ ಇದೆ. ಹ್ಞೂ ಒನ್ ಟೈಮ್ ಇದು ಯೂಸ್ ಮಾಡಿ ನೋಡ್ರಿ, ಹ್ಞೂ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಸಾಕಷ್ಟು ಮಾರ್ನಿಂಗಿಂದ ನೀನು ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೇನೆ, ಹ್ಞೂ ಬಟ್ ಭಾಳ ಜನ ಯೂಸ್ ಮಾಡಿರಿತ್ತು. ಇದು ಒಂದೇ ಬ್ಯಾಗು ನಿಮ್ಮ 20 ಬ್ಯಾಗ್ ಸಮಾನ ಇದೆ. ಹೌದಾ ಸರ್? ಹಾಂ, ಇದು ಯಾಕಂದ್ರೆ ಮಾಡೋಣ ಸರ್. ನಿಮಗೆ ಪಟ್ಲೆದರನ್ನ ಗೊಬ್ಬರನ ಎತ್ಕೊಡ್ರಿ, ಯೂರಿಯಾ, DAP, ಪೊಟ್ಯಾಶ್ ಈ ಮೂರೇ ಇರುತ್ತೆ. ಹ್ಞೂ ಇದರಲ್ಲಿ 16 ಪೋಷಕಾಂಶಗಳು ಇರುತ್ತೆ. ಹ್ಞೂ ಯೂರಿಯಾ, DAP, ಪೊಟ್ಯಾಶ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಜಿಂಕು, ಬೋರಾನ್, ಐರಿಯಂ, ಮಾಲಿಬ್ಡಿನಮ್ ಹ್ಞೂ ಎಲ್ಲ ಸೇರಿ ಇದರಲ್ಲಿ ಇರುತ್ತೆ. ಹೌದು ಸರ್. ನೆಕ್ಸ್ಟ್ ನೀ 12 ಎಕರೆಗೆ ಏನಿದು ಈ ಕೊಕ್ಕೋಲಿ ಒನ್ ಟೈಮ್ ಯೂಸ್ ಮಾಡಿರಿ. ಹ್ಞೂ ಪ್ಲಸ್ ಈ ಸೂಪರ್ ಕೋಮಾ, ರಾಕ್ಷರ್ ಪ್ಲಸ್ ಹೆಂಗೈತೆ ನೀವು ಅಬ್ಸರ್ವ್ ಮಾಡಿರಿ, ಹ್ಞೂ ನಿನ್ಗೆ ಒಂದು ಕಾನ್ಫಿಡೆಂಟ್ ಬಂದಿದೆ. ಬಂದಿದೆ ಸರ್. ಪ್ರತಿಭಾ ಬಯೋಟೆಕ್ ಪ್ರಾಡಕ್ಟ್ ಹೆಂಗೆ ಇದೆ ಅನ್ನೋದು ಈ 2 ಪ್ರಾಡಕ್ಟ್ ನೀವು ತೋರಿಸಿದೆ. ಹೌದು ಸರ್. ಇದೇ ಕಾನ್ಫಿಡೆಂಟ್ ಅಲ್ಲಿ ಈ ಗುಡ್ಕ ಫರ್ಟಿಲೈಸರ್ ಗುಡ್ಕ ನೀವು ಯೂಸ್ ಮಾಡಿರಿ, ಹ್ಞೂ ನಿಮ್ಮ ಹೊಲ ನೀವು ಏನೈತೆ ಎಕ್ಸ್ಪೆಕ್ಟ್ ಮಾಡ್ತೋ ಅದಕ್ಕೆ 100% ಜಾಸ್ತಿನೇ ಬರುತ್ತೆ. ಓಕೆ ಸರ್. ಅದು ನನ್ನ ಇದು ಓಕೆ ಸರ್. ಕಂಪಲ್ಸರಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸರ್. ಈ ತರನೇ ನೆಕ್ಸ್ಟ್ ಗುಡ್ಕ ఇప్పుడు ಆಲ್ರೆಡಿ 15 ದಿನ ಇದೆ, ಏನ್ ರೋಗ ಇಲ್ಲ ಪ್ರೆಸೆಂಟ್ ನೋಡ್ತಾ ಇದ್ದೀನಿ. ಎಲ್ಲರೂ ನೋಡ್ರಿ, ಏನೇನ್ ರೋಗ ಇಲ್ಲ ಇದರಲ್ಲಿ. ಪ್ಲಸ್ ಕಾಯಿ ಗುಡ್ಕ ಜಾಸ್ತಿನೇ ಇದೆ, ಹ್ಞೂ ಕಾಪು ಗುಡ್ಕ ಭಾಳ ಜಾಸ್ತಿ. ಮುದ್ರ ಕೂಡ ಇದು ಬೂದಿರೋ ಕೂಡ ಇಲ್ಲ ಸರ್. ಬೂದ್ರ ರೋಗ ಏನೇನು ನನಗೈತೆ ಏನ್ ಕನಸ್ತಾ ಮಚ್ಚ ರೋಗ ಅಂದ್ರೆ ಅವೆಲ್ಲ ಆ ಥರ ಬರ್ತದೆ ಸರ್. ಅದು ಮಚ್ಚ ರೋಗ ಅಂದ್ರೆ ಆ ಟೈಪ್ ಬಂದ್ಬಿಡ್ತು ಸರ್. ಹೊಲ ಬಂದ್ಬಿಡ್ತದೆ. ಹ್ಞೂ ಹೊಲ ಬೆಳ್ಳಗೆ ಬಂದ್ಬಿಡ್ತು ಸರ್. ಬಿಡು ಈ 15 ಥರ ಕರಕರಂಗಿಲ್ಲ ಸರ್. ಹೌದು. ಹ್ಞೂ ಬಟ್ ಬೇರೆ ಏನು ರೋಗ ಐತೆ ಅನ್ಕ ನನಗೈತೆ ಹ್ಞೂ ಇದೇನ ಕನಸ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮ್ಮದು ಕೊರ್ಲಗುಂದಿ ಅಂತೇಳಿ, ನಮ್ಮ ಹೆಸರು ಅಂಜಿನಪ್ಪ, ತಂದೆ ಬಾಗಲಿ ಸುಂಕಣ್ಣ. ಫೋನ್ ನಂಬರ್ 9611623459. ಸರ್ ಧನ್ಯವಾದಗಳು. ಧನ್ಯವಾದಗಳು.